ಜನ ಆಕ್ಟರ್ಸ್ ತುಂಬಾ ಇದಾಗಿ ಮಾಡಿದೆ. ಎಲ್ರಿಗೂ ಅಷ್ಟೇ ಟ್ರೀಟ್ಮೆಂಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಜೊತೆಗೆ ಈಗ ನನಗೆ ತುಂಬಾ ಖುಷಿ ಆಗಿದ್ದು ಈ ಸಿನಿಮಾ ಆಫ್ಟರ್ ಈ ಸಾಂಗ್ ನ ಸ್ಕ್ರೀನ್ ಮೇಲೆ ನೋಡಿದ್ಮೇಲೆ ಧರ್ಮ ಪ್ರಕಾಶ್ ಅವರಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ತುಂಬಾ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಮೋರ್ ಓವರ್ ಟೋಟಲ್ ಸಿನಿಮಾ ನಾವು ಆಲ್ರೆಡಿ ಒಂದ್ಸಲ ಇದರಲ್ಲಿ ವಿತೌಟ್ DTS ಮಿಕ್ಸ್ ಇದು ಮಾಡಕ್ ಮುಂಚೆ ನಾನು ನೋಡಿದಾಗಲೇ ತುಂಬಾ ಚೆನ್ನಾಗಿತ್ತು ಸಿನಿಮಾ. ಒಬ್ಬ ವಸಂತ್ ಇಷ್ಟೊಂದು ಹೊಸಬ ಅಂತ ಅನ್ಸಲ್ಲ, ಯಾಕಂದ್ರೆ ತುಂಬಾನೇ ಕಷ್ಟಪಟ್ಟಿದ್ದಾನೆ. ಎಲ್ಲೇ ಏನೇ ಟ್ರೈನಿಂಗ್ ತಗೊಂಡಿದ್ರು ಫಸ್ಟ್ ಟೈಮ್ ಕ್ಯಾಮ್ರಾ ಎದುರಿಸಬೇಕು ಅಂದ್ರೆ ತುಂಬಾನೇ ಲೂಪ್ ಹೋಲ್ಸ್ ಇರುತ್ತೆ. ಬಟ್ ಆ ಸಾಂಗ್ ಅಲ್ಲಿ ಅಷ್ಟೊಂದು ಕಾಣಿಸ್ಲಿಲ್ಲ. ಅದರಲ್ಲೇ ಗೊತ್ತಾಗುತ್ತೆ ಅವನ ವರ್ಕ್ ಎಷ್ಟು ಚೆನ್ನಾಗಿದೆ ಅಂತ. ಮೋರ್ ಓವರ್ ಈ ಟೋಟಲ್ ಟೀಮ್ ನ ಈ ತರ ಒಂದು ಸಿನಿಮಾಗೆ ಕರೆಕ್ಟ್ ಆಗಿ ದುಡ್ಡು ಹಿಡ್ಕೊಂಡು ಕಡಿಮೆ ಸ್ಯಾಟಲೈಟ್ ಆ ತರ ಎಲ್ಲ ನೋಡ್ಕೊಳ್ಳದೆ ಚೆನ್ನಾಗಿ ಖರ್ಚು ಮಾಡಿರೋಂತ ನಿರ್ಮಾಪಕರು ಉಳಿಸಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಬಂಧಿಸುತ್ತೆ ಒಂದು ಚಿತ್ರದ ಗೆಲುವು ಅಳಿವು ಎರಡು ನಿಮ್ ಕೈನಲ್ಲಿದೆ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಒಬ್ಬ ಸ್ವಾಮೀಜಿ ಬಹಳಷ್ಟು ಜ್ಯೋತಿಷ್ಯವನ್ನ ಶಾಸ್ತ್ರವನ್ನ ಹೇಳ್ತಿದ್ದ. ಆ ಶಾಸ್ತ್ರವನ್ನ ಸುಳ್ಳು ಮಾಡಬೇಕು ಅನ್ನುವಂತ ಒಂದು ಪಂಗಡ ಉಟ್ಕೊಳ್ತು. ಆ ಪಂಗಡ ಬಂದು ಅದರಲ್ಲೊಬ್ಬ ಬಂದು ಹೇಳ್ತಾನೆ, ಸ್ವಾಮೀಜಿ ನೀವು ಹೇಳಿದ್ದೆಲ್ಲ ಸತ್ಯ ಅಂತೀರಿ, ನನ್ನ ಕೈ ಹಿಂಗ್ ಹಿಡ್ಕೊಂಡಿದ್ದೀನಿ, ನನ್ನ ಕೈನಲ್ಲಿ ಏನಿದೆ ಅಂತ ಕೇಳ್ದ. ಆತ ಯೋಚನೆ ಮಾಡಿ ಹೇಳ್ದ, ಅಪ್ಪ ನಿನ್ನ ಕೈನಲ್ಲಿ ಒಂದು ಜೀವ ಇದೆ ಕಣೋ ಅಂತ. ಇವನು ಗುಬ್ಬಚ್ಚಿ ಮರಿ ಆಗ್ತಾನೆ ಹಾಕಿದ್ದನ್ನ ಕೈಲಿ ಹಿಡ್ಕೊಂಬಂದ್ಬಿಟ್ಟಿದ್ದಾನೆ. ಅಲ್ಲಲ್ಲ ಸರಿಯಾಗಿ ಹೇಳ್ಬಿಟ್ನಲ್ಲ ಈ ಜ್ಯೋತಿಷಿಕಾರ. ಈಗ ಏನ್ ಮಾಡೋದು, ಇವ್ನು ಹೆಂಗಾದ್ರೂ ಮಾಡಿ ಹಿಡ್ಕೊಂಡ್ಬಿಡ್ಬೇಕು ಅಂತಯ್ಯ. ಈ ಗುಬ್ಬಚ್ಚಿ ಮರಿ ಏನು ಅಂದ್ರೆ ಬದುಕಿದೆ ಅಂತ ಅಂದ್ರೆ ಹಿಂಗ್ ಇಚ್ಚಿಕ್ ಬಿಡೋಣ, ಸತ್ತಾಗುತ್ತೆ. ಸತ್ತಿದೆ ಅಂದ್ರೆ ನೋಡಯ್ಯ ಬದುಕೇ ಇದೆ ಎಂದು ಬಿಡೋಣ ಅಂತ ಎರಡೂ ಸೇರಿಸಿ ಆ ಜ್ಯೋತಿಷಿಕಾರನ ಕೇಳ್ದ. ಆ ಜ್ಯೋತಿಷಿಕಾರ ಹೇಳ್ತಾನೆ, ಅಪ್ಪ ಅದ್ರ ಪ್ರಾಣ ನಿನ್ ಕೈನಲ್ಲೈತೆ ಕಣೋ ಅಂತ. ಹಾಗೆ ಚಿತ್ರದ ಪ್ರಾಣ ಎಲ್ಲ ನಿಮ್ ಕೈನಲ್ಲೈತೆ. ನಮಸ್ತೆ, ನನ್ನ ಹೆಸರು ವಸಂತ್ ಅಂತ. ಈ ಅಖಾಡ ಸಿನಿಮಾ ನನ್ನ ಮೊದಲನೇ ಸಿನಿಮಾ. ತುಂಬ ಕಷ್ಟಪಟ್ಟು ಈ ಸಿನಿಮಾನ ಮಾಡಿದ್ದೀವಿ. ಇನ್ ಎಲ್ಲ ಟೈಪ್ ಆಫ್ ಕ್ಯಾಟಗರೀಸ್ ಆಗಲಿ, ಇನ್ ಟರ್ಮ್ಸ್ ಆಫ್ ಸಾಂಗ್ಸ್ ಆಸ್ಪೆಕ್ಟ್ಸ್ ಆಗಲಿ, ಇನ್ ಟರ್ಮ್ಸ್ ಆಫ್ ಸ್ಟೋರಿ ವೈಸ್ ಆಗಲಿ, ಇನ್ ಟರ್ಮ್ಸ್ ಆಫ್ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಆಗಲಿ, ಒಂದು ಭಿನ್ನತೆಯನ್ನು ಕೊಡಬೇಕು ಅಂತ ನಾವು ಪ್ರಯತ್ನ ಪಟ್ಟಿದ್ದೀವಿ. ಅದನ್ನು ನಿಮ್ಮ ಮುಂದೆ ನಾವು ತೋರಿಸ್ಬೇಕು ಅಂತ ಇದ್ದೀವಿ. ದಯವಿಟ್ಟು ಎಲ್ಲರೂ ಥಿಯೇಟ್ರಲ್ಲಿ ಬಂದು ಸಿನಿಮಾನ ನೋಡಬೇಕು ಅನ್ನೋದನ್ನ ಸೊ ನಮ್ಮ ತಂದೆಯವರ ಪ್ರೊಡಕ್ಷನ್ ಇದೆ, ಮೊದಲನೇ ಪ್ರೊಡಕ್ಷನ್. ಅವ್ರು ಕಷ್ಟಪಟ್ಟಿರೋದು ನನ್ನ ಕಣ್ಮುಂದೆ ನಾನು ನೋಡಿದ್ದೀನಿ ಖಂಡಿತ. ಬಟ್ ಯಾವುದೇ ಕಾರಣಕ್ಕೆ ನಾವು ನಮ್ಮ ಕಷ್ಟ ಬಂದರೂ ಸರಿ, ನಮ್ಮ ಸಿನಿಮಾನ ಯಾವುದೇ ಒಂದು ಆಸ್ಪೆಕ್ಟ್ಸಲ್ಲಿ ಕಾಂಪ್ರಮೈಸ್ ಆಗಬಾರ್ದು ಅಂತ ನಾವು ಅದನ್ನು ಫೋಕಸ್ ಮಾಡಿದ್ವಿ. ನಾವು ಸಿನಿಮಾಲಿ ಯಾವುದೇ ಥರ ಕಾಂಪ್ರಮೈಸ್ ಆಗಬಾರ್ದು ಆ ಒಂದು ಕಾರಣಕ್ಕೆ ಲೈಕ್ ಫುಲ್ ಎಫರ್ಟ್ ವಾಸ್ ಆನ್ ಟು ಡೂಯಿಂಗ್ ಅ ಗುಡ್ ಮೂವಿ. ಸೊ ನಮ್ಮದು ಅಖಾಡ ಚಿತ್ರದಲ್ಲಿ ನನ್ನ ರಾ ಕಾನ್ಸೆಪ್ಟ್ ಅದೇ ಡೈರೆಕ್ಟ್ರು even though I'm into software, ನನಗೆ ಯೂಶಲ್ ಆಗಿ ಒನ್ಸ್ ಆ ಸಾಫ್ಟ್ವೇರ್ ಫೀಲ್ಡ್ ಹೋದ ನಂತರ ವಿಲ್ ಬಿ ಹ್ಯಾವಿಂಗ್ ಅವರ್ ಓನ್ ಆಟಿಟ್ಯೂಡ್. ಈ ಸಾಫ್ಟ್ವೇರ್ ಲುಕ್ ಆಗಲಿ, ಆ ಆಟಿಟ್ಯೂಡ್ ಕೆಲವು ಆಟಿಟ್ಯೂಡ್ಸ್ ಇರುತ್ತೆ. ಅದನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿಸಿ, ಇಲ್ಲ ನೀನು ಒಬ್ಬ ರಾ ಹುಡುಗ, ನೀನು ಒಂದು ಟೌನಲ್ಲಿದ್ದರೆ ನೀನು ಎಂಥ ಕ್ಯಾರೆಕ್ಟರ್, ನೀನು ಮಾತಾಡುವಾಗ ಯಾವ ಥರ ಮಾತಾಡ್ತೀಯ, ನೀನು ವಾಕಿಂಗ್ ಸ್ಟೈಲ್ ವುಡ್ ಬಿ ಡಿಫ್ರೆಂಟ್, ಬೇರೆಯವ್ರ ಹತ್ರ ಮಾತಾಡೋ ಸ್ಟೈಲ್ ವುಡ್ ಬಿ ಡಿಫ್ರೆಂಟ್. ಸೊ ಅದನ್ನೆಲ್ಲ ಟೋಟಲಾಗಿ ಚೇಂಜ್ ಮಾಡಿಸೋದು. ಸೊ ಹಂಗಾಗಿ ಲೈಕ್ ಫುಲ್ ಇಟ್ಸ್ ಅ ರಾಕ್ ಕ್ಯಾರೆಕ್ಟರ್ ಆಗಿ ಇದರಲ್ಲಿ ಮಾಡಿದ್ದೀವಿ. ಫಸ್ಟ್ ನಾನು ಫಿಲ್ಮ್ ಅಂತ ಮಾಡಿದ್ದು ಅಖಾಡನೇ ಫಸ್ಟ್ ಫಿಲ್ಮ್ ಅಂತ ಮಾಡಿದ್ದು. ಆಮೇಲೆ ನಾನು ಗ್ಲಾಮರಸ್ ಮತ್ತೆ ಬೇರೆ ಸಾಂಗ್ಸ್ ಎಲ್ಲ ಮಾಡಿದ್ದು. ಸೊ ಅವಾಗೂ ನನ್ನಂದ್ರೆ ಮೊದಲು ಸೀರಿಯಲ್ ಅಲ್ಲಿ ಸ್ವಲ್ಪ ಆಕ್ಟಿಂಗ್ ಟಚ್ ಇತ್ತು ನನಗೆ. ಸೊ ಆ ಸೀರಿಯಲ್ ಬೇಸಿಂದ ಬಂದಿರೋದ್ರಿಂದ ಆಕ್ಟಿಂಗ್ ಏನು ಪ್ರಾಬ್ಲಮ್ ಇರಲಿಲ್ಲ. ಬಟ್ ಇಟ್ಸ್ ಆಕ್ಷನ್ ಮೂವಿ ಅಂತ ಅಂದ್ರೆ ಹೋಲ್ ಮೂವಿ ಆಕ್ಷನ್ ಇತ್ತು, ರನ್ನಿಂಗ್ ಚೇಸಿಂಗು ಅದೇ ಇತ್ತು. ಸೊ ಇಟ್ಸ್ ಹೇಳ್ಕೊಡ್ತಾ ಇದ್ರು. ಸೊ ವಿತೌಟ್ ಮೇಕಪ್ ಇರೋದು, ನೋ ಕಾಸ್ಟ್ಯೂಮ್ಸ್ ಯಾವುದು ರಿಚ್ ಆಗಿರ್ಲಿಲ್ಲ, ವಿತೌಟ್ ಹೋಮ್ಲಿ ಕ್ಯಾರೆಕ್ಟರ್, ಸಿಂಪಲ್ ಕ್ಯಾರೆಕ್ಟರ್. ಸಾಂಗ್ಸ್ ಅಲ್ಲಿ ಮಾತ್ರ ಡಿಫ್ರೆಂಟ್ ಕಾಸ್ಟ್ಯೂಮ್ ವಿ ಆರ್ ಯೂಸಿಂಗ್. ಒಂದು ಹೋಲ್ ಮೂವಿ ನೋಡ್ರೆ ಒಂದು ಬ್ಲಾಕ್ ಚೂಡಿದಾರ್ಸ್ ಅಷ್ಟೇ ಇರೋದು.
ಇದು ಹಾಡುಗಳು ಬಂದ್ಬಿಟ್ಟು ಇದು ಆಕ್ಚುಲಿ ತಮಿಳ್ ಮ್ಯೂಸಿಕ್ ಡೈರೆಕ್ಟರ್ ಧರ್ಮ ಅವ್ರು ಮಾಡಿರೋದು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಕ್ಚುಲಿ ನಾವು ನೋಡಿದ್ರೆ ನಾವು ಅನ್ಕೊಂಡೇ ಇರಲಿಲ್ಲ ಎಷ್ಟು ರಿಚ್ ಆಗಿ ಬರೋದ ಅಂತ ಫಸ್ಟ್ ಸಾಂಗ್ ಕೇಳಿದಾಗ. ಬಟ್ ಫೈನಲಿ ನಾವು ಥಿಯೇಟರ್ ಅಲ್ಲಿ ನೋಡಿದಾಗೆ ಗೊತ್ತಾಯ್ತು. ಅಂದ್ರೆ ಡಿಫ್ರೆಂಟ್ ಲೊಕೇಶನ್ಸ್, ಕಾಸ್ಟ್ಯೂಮ್ಸ್, ಮೇಕಪ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಫುಲ್ ಆಕ್ಷನ್ ಅಂಡ್ ಫುಲ್ ಕಮರ್ಷಿಯಲ್. ಇಲ್ಲಿ ಅಖಾಡ ಅಂತ ಏನ್ ಹೇಳ್ತಾ ಇದ್ರು ಅದು ಯೋಚನೆ ಮಾಡಬೇಕು. ಅಂದ್ರೆ ಅಖಾಡ ಅಂದ್ರೆ ಲೈಕ್ ಇಟ್ಸ್ ಅ ಕಮರ್ಷಿಯಲ್ ವೇ ಪ್ಲೇಸ್ ವೆರಿ ಫೈಟ್. ಇಲ್ಲಿ ಜಗಡ that type of fight and strain, that's what basically it is. And I want to talk about Vasant. First time ನಾನು ಅವ್ರನ್ನ ನೋಡುವಾಗ like he was totally away from cinema. He don't know anything about cinema, acting, nothing. But he had the confidence. Confident ಇತ್ತು. ಮಾಡ್ತೀನಿ ಸರ್, ಹೇಳ್ಕೊಟ್ರಿ ಸರ್, ನಾನು ಮಾಡ್ತೀನಿ ಅಂತ ಹೇಳಿದ್ರು. ಹೆವಿ ವರ್ಕ್ ಥ್ರೂ ಔಟ್ ದ ಫಿಲ್ಮ್. ಯಾಕಂದ್ರೆ ಸೆಕೆಂಡ್ ಹಾಫ್ ಅಲ್ಲಿ ನೋಡಿದ್ರೆ ಥ್ರೂ ಔಟ್ ದ ಫಿಲ್ಮ್ ಈಚ್ ಅಂಡ್ ಎವ್ರಿ ಫ್ರೇಮ್ ಹೀರೋನ್ ವಿಲ್ ಬಿ ರನ್ನಿಂಗ್. ಥ್ರೂ ಔಟ್ ದ ಸಿಟಿ ವಿಲ್ ಬಿ ರನ್ನಿಂಗ್. ಅಂಡ್ ಸಾಂಗ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಧರ್ಮ ಪ್ರಕಾಶ್ ಅವ್ರು ನನ್ನ ಮ್ಯೂಸಿಕ್ ಕಾಲೇಜಲ್ಲಿ ನನ್ನ ಕ್ಲಾಸ್ಮೇಟ್ ಅವರು. ಸೆಕೆಂಡ್ ಫಿಲ್ಮ್ ನನ್ನ ಜೊತೆ ಅವರು ಸೆಕೆಂಡ್ ಫಿಲ್ಮ್ ಆಕ್ಚುಲಿ. ಈಚ್ ಅಂಡ್ ಎವ್ರಿ ಸಾಂಗ್ ಒಂದು ಪ್ರತಿಯೊಂದು ಸಾಂಗ್ ಒಂದು ಚೇಂಜಸ್ ಇರುತ್ತೆ. ಇಲ್ಲಿ ಕಮರ್ಷಿಯಲ್ ಫಿಲ್ಮ್ ಅಂದ್ರೆ ಚೇಂಜಸ್ ಇರಲೇಬೇಕು ಅಂತ ಕಮರ್ಷಿಯಲ್ ಆಸ್ಪೆಕ್ಟ್ ಶುಡ್ ಬಿ ದೇರ್. ಸೊ ಈಚ್ ಅಂಡ್ ಎವ್ರಿ ಸಾಂಗ್ಸ್ ಸಿಂಗರ್ಸ್ ಆಗಿರ್ಬೋದು ಅಂಡ್ ಲಿರಿಸಿಸ್ಟ್ ಬೇಸಿಕ್ಲಿ ಫ್ಯಾಬುಲಸ್ ರೈಟಿಂಗ್ ಬೈ ನಾಗೇಂದ್ರ ಪ್ರಸಾದ್ ಸರ್ ಅಂಡ್ ಕವಿರಾಜ್ ಅಂಡ್ ಕಲ್ಯಾಣ್ ಸರ್. ಸೊ ಈಚ್ ಅಂಡ್ ಎವ್ರಿ ಸಾಂಗ್ ಕ್ಯಾರೀಸ್ ಇಟ್. ಪ್ರತಿಯೊಂದು ಸಾಂಗ್ ಒಂದು ಸ್ಪೆಷಾಲಿಟಿ ಇದೆ. ಲಿರಿಕ್ಸ್ ಆಗಿರ್ಬೋದು, ವಿಶುವಲ್ ಆಗಿರ್ಬೋದು, ಕ್ಯಾಮ್ರಾ ವರ್ಕ್,